ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ಣಗೊಳಿಸದು ಮುಂದಿನ ವರ್ಷವೇ ಚುನಾವಣೆ ನಡೆಯಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ಮುಖಂಡರಾದ ಎಚ್.ಡಿ. ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಜೇವರ್ಗಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಆವರಣದಲ್ಲಿ ಶುಕ್ರವಾರ ನಡೆದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರ ಚುನಾವಣಾ ಪ್ರಚಾರ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿ, ಈ ಸರ್ಕಾರವು 5 ವರ್ಷ ಆಳ್ವಿಕೆ ನಡೆಸುವುದು ಸಂದೇಹದ ಪದವಾಗಿದ್ದು ಶೀಘ್ರದಲ್ಲಿಯೇ ಪತನಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಎಂದರು. ಒಂದು ಉತ್ತರವನ್ನ ಕಾಂಗ್ರೆಸ್ನವರಿಗೆ ಕೊಟ್ಟಾಗೆ ಅಂತಕ್ಕಂಥ ಮಾತಾಡಿದ್ರು. ನಾನು ರಸ್ತೆಯಲ್ಲಿ ನೀವು ಮೆರವಣಿಗೆಯಲ್ಲಿ ಕರ್ಕೊಂಬಂದಾಗ ಕೆಲವು ಯುವಕರು, ನಮ್ಮ ಹಳ್ಳಿಯ ಯುವಕರು, ನಾನೇನು ಮೆರವಣಿಗೆಯಲ್ಲಿ ಆ ವಾಹನದ ಮೇಲೆ ನಿಂತಿದ್ದೆ, ನಾನು ಕಿವಿ ಕೇಳಿಸ್ಕೊಂಡೆ. ನಾನು ಅಷ್ಟೆಲ್ಲ ತಮಟೆ ಶಬ್ದ, ಕೂಗಾಟ, ಜೈಕಾರ ಎಲ್ಲ ಇದೆ. ಅವರು ರಸ್ತೆಯಲ್ಲಿ ನಡೀತಾ ಒಂದು ಮಾತು ಹೇಳ್ತಾರೆ. ಒಂದು 2-3 ಜನ ಯುವಕರು, ಅಣ್ಣ ಕೈ ಮುಗಿದ್ದೀವಿ, ನಮ್ಮ ದೊಡ್ಡಪ್ಪ ಕೊಡ್ರನ್ನ ಕೈ ಬಿಡಬೇಡ, ಅವರಿರ್ತಕ್ಕಂಥ ಸಮಸ್ಯೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರನ್ನ ನೀವು ಕಾಪಾಡಬೇಕು ಅಂತಕ್ಕಂಥ ಮಾತು ಹೇಳಿದ್ರು. ನಾನೆಲ್ಲ ಕಾಪಾಡೋರು ಇದಿರಲ್ಲ, ನೀವು ಪುಣ್ಯಾತ್ಮರು, ನೀವು ಅವ್ರನ್ನ ಕಾಪಾಡಿ ನನ್ನ ಅಭಿಪ್ರಾಯ. ಆದರೆ ಒಂದು ಮಾತನ್ನ ಕೊಡ್ತೇನೆ, 5 ವರ್ಷ ಈ ಸರ್ಕಾರ ಏನಿರಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ 5 ವರ್ಷ ಸಂಪೂರ್ಣ ನಡೆಯಕ್ಕೆ ಸಾಧ್ಯ ಇಲ್ಲ. ನಾನೇ ಜ್ಯೋತಿಷಿಕಾರನ ಅಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಇವರ ನಡವಳಿಕೆಗಳು ಯಾವ ರೀತಿ ನಡೀತಾ ಇದೆ, ಇದೆಲ್ಲವನ್ನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ, ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಈ ವರ್ಷವೇ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಡಿ. ಚುನಾವಣೆ ಬಂದರೆ ಆಗ ನಿಮ್ಮ ಕೈಲೇ ಇದೆ ದೊಡ್ಡ ಪೋಟರ್ ಶಕ್ತಿ ತುಂಬತಕ್ಕಂಥದ್ದು. ನೀವು ತುಂಬತಕ್ಕಂಥ ಶಕ್ತಿ, ನಂದೊಂದು ಸಣ್ಣ ಅಳಿಲ್ ಸೇವೆ, ನನ್ನ ಜೊತೆಲಿ ನನ್ನ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗೇನಿದ್ದಾರೆ ಈಗ, ಅವ್ರನ್ನ ದಡ ಸೇರಿಸ್ತಕ್ಕಂಥದ್ದು, ಆ ಕುಟುಂಬದ ಒಂದು ನೋವುಗಳೇನಿದೆ ಆ ನೋವುಗಳನ್ನು ಸರಿಪಡಿಸ್ತಕ್ಕಂಥದ್ದು ನನಗೆ ನೀವು ದೇವರ ಸಮಾನ. ನಿಮ್ಮಗಳ ಮುಂದೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಈ ಒಂದು ಚುನಾವಣೆ ಏನಿದೆ ಲೋಕಸಭೆಗೆ, ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ರು, ಅವರು ಲೋಕಸಭಾ ಸದಸ್ಯರಾಗಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಒಂದು ಜಿಲ್ಲೆಗೆ ರೈಲ್ವೆ ಯೋಜನೆಗಳಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಜಲಜೀವನ್ ಮಿಷನ್ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಅದೆಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿದರು. ಕೆಲಸ ಆಗಿವೆ, ನಾನು ಬಾರ್ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ಕಲಬುರಗಿಯಿಂದ ಇಲ್ಲಿ ಬಹಳ ದೊಡ್ಡ ಬೇಡಿಕೆ ಇತ್ತು. 2 ಟ್ರೈನ್, ಒಂದು ವಂದೇ ಭಾರತ್ ಟ್ರೈನ್ ನಮ್ಮ ನರೇಂದ್ರ ಮೋದಿಜಿಯವರು ಭಾರತ ದೇಶದ 44 ಸಿಟಿಯಲ್ಲಿ ಇವತ್ತು ನಮ್ಮ ಕಲಬುರಗಿ ಕೂಡ ಒಂದು ಅತಿ ಉತ್ತಮ ಟ್ರೈನ್, ವಂದೇ ಭಾರತ್ ಟ್ರೈನ್ ನಮ್ಮ ಕಲಬುರಗಿ ಟು ಬೆಂಗಳೂರು ಕೊಟ್ಟಿದ್ದು ನಮ್ಮ ನರೇಂದ್ರ ಮೋದಿಜಿಯವರು. ಇವತ್ತು ಜಲ್ ಜೀವನ್ ಮಿಷನ್ ನಮ್ಮ ಜೇವರ್ಗಿ ತಾಲೂಕಲ್ಲಿ ಇವತ್ತು ಅಂದೋಲ, ಯಡ್ರಾಮಿ ಎಲ್ಲ 2-3 ಒಂದು 100 ಹಳ್ಳಿ, 100 ಹಳ್ಳಿ, ಒಂದು 20-30 ತಾಂಡಕ್ಕೆ ಜಲ್ ಜೀವನ್ ಮಿಷನ್ ನೀರಿಂದ ಕೊಡ್ಲಿಕ್ಕೆ ಈಗಾಗಲೇ 300 ಕೋಟಿ ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಅದು ಕೆಲಸ ಶುರು ಆಗ್ತಾ ಇದೆ. ನಾನು ನಿಮ್ಗೆಲ್ಲರೂ ವಿನಂತಿ ಮಾಡ್ತೇನೆ, ಇಡೀ ಭಾರತ ದೇಶ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲರೂ ದೇವರಿಗೆ ಬೇಡ್ಕೊಳ್ತಾ ಇದ್ದಾರೆ. ನಿಮ್ಗೆಲ್ಲರೂ ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರಿಗೆ 7ನೇ ತಾರೀಕು ಮೇ
ಇವತ್ತಿಂದ 4ನೇ ಈ ವೇಳೆಯಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್, ಶಾಸಕ ಶರಣಗೌಡ ಕಂದಕೂರ್, ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ಜಿ ನಮೋಶಿ, ಜೆಡಿಎಸ್ ಪಕ್ಷದ ಮುಖಂಡರಾದ ಶಿವಕುಮಾರ್ ನಾಟಿಕರ್, ಸಂಜೀವನಿ ಅಕಾಪುರ್, ಮಹೇಶ್ವರಿ ವಲ್ಲಿ, ಕೃಷ್ಣಾರೆಡ್ಡಿ, ಧರ್ಮಣ್ಣ ದೊಡ್ಮನಿ, ರೇವಣಸಿದ್ದಪ್ಪ ಸಂಕಾಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.